ಸರಿಯಾದ ಉಚ್ಚಾರಣೆಯ ಅಗತ್ಯ ಏನು? ವೈ ಶುಡ್ ವಿ ಪ್ರನೌನ್ಸ್ ಎನಿ ಲೆಟರ್ ಪರ್ಫೆಕ್ಟ್ಲಿ? ಈಗ ನೀವು ಅಬ್ಸರ್ವ್ ಮಾಡಿದ ಹಾಗೆ ಹೇಗೋ ಪದಗಳನ್ನ ಉಚ್ಚಾರಣೆ ಮಾಡೋದು ಬಂದ್ ಹೋಗಿದೆ. ಯಾವುದೋ ಪದನ ಹೇಗೋ ಉಚ್ಚಾರಣೆ ಮಾಡಿ, ಆದ್ರೆ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಮಾಡಬಾರ್ದು? ಒಂದು ಸೇಯಿಂಗ್ ಇದೆ ಸಂಸ್ಕೃತದಲ್ಲಿ, ಅಮಂತ್ರಂ ಅಕ್ಷರಂ ನಾಸ್ತಿ. ಅಂದ್ರೆ ಅಕ್ಷರ, ಎಲ್ಲ ಅಕ್ಷರವೂ ಮಂತ್ರ, ಅಂದ್ರೆ ಮಂತ್ರವಲ್ಲದ ಅಕ್ಷರವೇ ಇಲ್ಲ. ಪ್ರತಿ ಒಂದು ಅಕ್ಷರನೂ ಕೂಡ ಒಂದು ಮಂತ್ರ. ಅಕ್ಷರ ಅನ್ನೋ ಪದಕ್ಕೆ ಏನರ್ಥ ಗೊತ್ತಾ? ನಾಶ ಇಲ್ಲದೆ ಇರೋದು, ಇಂಪೆರಿಷಬಲ್, ನಾಶ ಮಾಡಕ್ಕಾಗದೆ ಇರೋದು, ವಿಚ್ ಕಾಂಟ್ ಬಿ ಡೆಸ್ಟ್ರಾಯ್ಡ್, ಅದು ಅಕ್ಷರ. ಅಂದ್ರೆ ನಾವು ಉಚ್ಚಾರಣೆ ಮಾಡೋ ಪ್ರತಿ ಒಂದು ಲೆಟರ್ ಕೂಡ ನಾಶ ಇಲ್ಲದೆ ಇರೋದು. ಅಕ್ಷರಂ ಬ್ರಹ್ಮ, ಬ್ರಹ್ಮನ ಸ್ವರೂಪ. ಅದು ಯಾವತ್ತು ಈ ಜಗತ್ತು ಸೃಷ್ಟಿಯಾಯ್ತೋ ಅವತ್ತಿಂದನೂ ಇದೆ, ಅಥವಾ ಅದಕ್ಕಿಂತ ಹಿಂದೆನೂ ಇತ್ತು. ಈ ಜಗತ್ತೇನಿದೆ ಮೂವಬಲ್ ವರ್ಲ್ಡ್, ಇದು ಪರ್ಮನೆಂಟ್ ಅಲ್ಲ. ಆದ್ರೆ ಬ್ರಹ್ಮ ಪರ್ಮನೆಂಟ್, ದೇವರು ಪರ್ಮನೆಂಟ್. ಯಾವಾಗ ಬ್ರಹ್ಮ ಈ ಜಗತ್ತನ್ನ ಸೃಷ್ಟಿ ಮಾಡಿದ್ನೋ ಆ ಸಂದರ್ಭದಲ್ಲಿ ಈ ಅಕ್ಷರನು ನಮಗ್ ಕೊಟ್ಟ. ಇತ್ತು, ಅದು ಯಾವಾಗಲೂ ಇತ್ತು, ಬ್ರಹ್ಮನ ಸ್ವರೂಪ. ಅದು ಮಂತ್ರ. ಮನನಾಥ್ ತ್ರಾಯತೆ ಇತಿ ಮಂತ್ರ. ನಾವು ಪದೇ ಪದೇ ಅದನ್ನ ಹೇಳ್ಕೊಳ್ಳೋದ್ರಿಂದ ಅದು ನಮ್ಮನ್ನ ಕಾಪಾಡುತ್ತೆ. ಪ್ರತಿ ಒಂದು ಅಕ್ಷರದ ಉಚ್ಚಾರಣೆಯು ಬಹಳ ಮುಖ್ಯ. ಅದು ನಮ್ಮನ್ನ ಕಾಪಾಡುತ್ತೆ. ಸೈಂಟಿಫಿಕ್ ಆಗಿ ಹೇಳಬೇಕು ಅಂದ್ರೆ ಪ್ರತಿಯೊಂದು ಅಕ್ಷರನ್ನು ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡಿದ್ರೆ ನಮ್ಮ ಶರೀರದಲ್ಲಿ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಗೆ ನಮಗೆ ಸೊಲ್ಯೂಷನ್ ಸಿಗುತ್ತೆ. ಎಷ್ಟೋ ಆರೋಗ್ಯ ಸಮಸ್ಯೆಗಳಿಗೆ. ಅದೇ ಉದಾಹರಣೆಗೆ ಓಂಕಾರ. ಅಕಾರ ಉಕಾರ ಮಕಾರ ಸೇರಿದ್ರೆ ಓಂ ಆಗುತ್ತೆ, ಎಲ್ಲರಿಗೂ ಗೊತ್ತು. ಆ ಉ ಮ ಹೇಗೆ ನಾವು ಅದನ್ನ ಪ್ರೊನೌನ್ಸ್ ಮಾಡ್ತೀವಿ? ಆ ಹೇಳ್ಬೇಕಾದ್ರೆ ಬಾಯಿ ಕೆಳಗಿರ್ತೀವಿ, ಊ ಹೇಳ್ಬೇಕಾದ್ರೆ ಬಾಯಿಯನ್ನ ಇನ್ನೊಂದ್ ರೀತಿ ತಗೊಂಡ್ ಬರ್ತೀವಿ, ಮಕಾರ ಹೇಳ್ಬೇಕಾದ್ರೆ ಬಾಯಿನ ಮುಚ್ಚಿರ್ತೀವಿ. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಅಕಾರ ಉಕಾರ ಮಕಾರಗಳು ಯೋಗ ಅಭ್ಯಾಸ ಮಾಡೋರ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಕಾರ ಹೇಳಿದಾಗ ಶಬ್ದ ನಾಭಿ ಅಂದ್ರೆ ನೇವಲ್ ಪಾರ್ಟ್, ಹೊಟ್ಟೆಯ ಒಳಗಿಂದ ಶುರುವಾಗುತ್ತೆ. ಉಕಾರ ಹೇಳ್ಬೇಕಾದ್ರೆ ಎದೆಯ ಭಾಗಕ್ಕೆ, ಚೆಸ್ಟ್ ರೀಜನ್ಗೆ ಬರುತ್ತೆ ಆ ಸೌಂಡ್. ಮಕಾರ ಹೇಳ್ಬೇಕಾದ್ರೆ ಹೆಡ್ ರೀಜನ್ಗೆ ಹೋಗುತ್ತೆ. ಸೊ ಹಾಗಾಗಿ ಇಡೀ ಶರೀರದಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಅದು ನಮ್ಮ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಗೆ, ಡಿಸೀಸ್ಗಳಿಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ, ಕಾಪಾಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ಇಟ್ ಪ್ರೊಟೆಕ್ಟ್ಸ್ ಅಸ್. ಅದಕ್ಕೆ ಓಂಕಾರ ಅನ್ನೋದು ಅಷ್ಟು ತುಂಬಾ ಮುಖ್ಯವಾಗಿರೋದು. ಅದು ಇಟ್ ಕನ್ಸಿಸ್ಟ್ ಆಫ್ 3 letters. ಹಾಗೆ ಪ್ರತಿ ಒಂದು ಅಕ್ಷರನೂ ಕೂಡ ಅಷ್ಟು ಮುಖ್ಯ. ಹಾಗಾಗಿ ಅದನ್ನ ಉಚ್ಚಾರಣೆ ಮಾಡುವಾಗ ಸರಿಯಾಗಿ ಉಚ್ಚಾರಣೆ ಮಾಡಬೇಕು ಅಂತ ಹೇಳೋದು. ಈಗ ಅಕ್ಷರದ ಉಚ್ಚಾರಣೆ ತಪ್ಪು ಮಾಡೋದಲ್ಲ, ಪದಗಳನ್ನೇ ಬಾಯಿ ಬಂದಿದ್ದು ಹೇಳೋದು, ಯಾರ್ಯಾರಿಗೋ ಬೈಯೋದು, ಏನೇನೋ ಮಾತಾಡೋದು, ಇದೆಲ್ಲ ಒಳ್ಳೇದಕ್ಕಲ್ಲ. ದಿಸ್ ಆಲ್ ವಿಲ್ ನಾಟ್ ರಿಸಲ್ಟ್ ಅ ಗುಡ್ ಥಿಂಗ್. ದಿಸ್ ಒನ್ ವಿ ಹ್ಯಾವ್ ಟು ರಿಮೆಂಬರ್. ಓಕೆ, ಈಗ ಉಚ್ಚಾರಣ ಸ್ಥಾನಗಳನ್ನ ವಿ ಹ್ಯಾವ್ ಅಂಡರ್ಸ್ಟುಡ್. ಉಚ್ಚಾರಣ ಪ್ರಯತ್ನಗಳು ಅಂತ ಇವೆ. ಅದರಲ್ಲಿ 2: ಆಭ್ಯಂತರ ಪ್ರಯತ್ನ, ಬಾಹ್ಯ ಪ್ರಯತ್ನ. ಪ್ರಯತ್ನ ಮೀನ್ಸ್ ಎಫರ್ಟ್. ಒಂದು ಎಫರ್ಟ್ ಹಾಕ್ಬೇಕು ಒಂದು ಅಕ್ಷರನ ಹೇಳ್ಬೇಕು ಅಂದ್ರೆ. ಸುಮ್ನೆ ನಾವು ಬಾಯಿ ಮುಚ್ಕೊಂಡು ಕೂತಿದ್ರೆ ಅಕ್ಷರ ಬರಲ್ಲ. ಗಾಳಿಯನ್ನ, ಬ್ರೆತ್ ಅನ್ನ ಸರಿಯಾದ ಪ್ರಮಾಣದಲ್ಲಿ, ಇನ್ ಅ ಪ್ರಾಪರ್ ಪ್ರಪೋರ್ಷನ್, ಸರಿಯಾದ ಬಾಯಿಯ ಸರಿಯಾದ ಅಂಗಗಳ ಮೂಲಕ ನಾವು ಅದನ್ನ ಈಚೆ ತರಬೇಕು. ಆವಾಗ ಶಬ್ದ ಉತ್ಪತ್ತಿ ಆಗತ್ತೆ. ಈಗ ಬಾಹ್ಯ ಪ್ರಯತ್ನ, ಆಭ್ಯಂತರ ಪ್ರಯತ್ನ ಅಂತ 2 ಇದೆ. ಆಭ್ಯಂತರ ಅಂದ್ರೆ ಇಂಟರ್ನಲ್ ಎಫರ್ಟ್, ಬಾಹ್ಯ ಅಂದ್ರೆ ಎಕ್ಸ್ಟರ್ನಲ್ ಎಫರ್ಟ್. ಎಕ್ಸ್ಟರ್ನಲ್ ಎಫರ್ಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನಮಗ್ ಗೊತ್ತಾಗುತ್ತೆ ಬಾಯಿನಲ್ಲಿ ನಾವು ಯಾವ್ಯಾವ ರೀತಿಲಿ ಬದಲಾವಣೆಗಳನ್ನ ಮಾಡಿಕೊಂಡು ಎಕ್ಸ್ಟರ್ನಲ್ಲಿ ಅಕ್ಷರಗಳನ್ನ ಪ್ರೊನೌನ್ಸ್ ಮಾಡ್ತೀವಿ. ಉಚ್ಚಾರಣ ಸ್ಥಾನ ಮಾಡುವಾಗ ಅದನ್ನ ಅಬ್ಸರ್ವ್ ಮಾಡಿದ್ವಿ. ಬಟ್ ಇಂಟರ್ನಲಿ ಆಲ್ಸೋ, ಈಗಷ್ಟೇ ನಾನು ನಾಭಿ ಅಂತ ಹೇಳಿದೆ, ಹೊಟ್ಟೆಯ ಒಳಗಿನಿಂದ ಅಕ್ಷರದ ಹುಟ್ಟು,
ದ ಬರ್ತ್ ಪ್ಲೇಸ್ ಆಫ್ ಅ ಲೆಟರ್ ಇಸ್ ಆರ್ ನೇವಲ್, ನಾಭಿ, ಅಲ್ಲಿಂದ ಹುಟ್ಟಿ ಬರ್ಬೇಕು. ಅದು ಹುಟ್ಟಿ ಬರ್ಬೇಕಾದ್ರೆ ಅಲ್ಲೂ ಕೂಡ ಕೆಲವು ಪ್ರಯತ್ನಗಳು ನಡೀತವೆ. ಸಮ್ ಇಂಟರ್ನಲ್ ಎಫರ್ಟ್ಸ್ ವಿ ಪುಟ್, ನಮಗೆ ಗೊತ್ತಿಲ್ಲ ಅದು ಆ ತರ ಮೆಕ್ಯಾನಿಸಮ್ ಇದು. ಕಾನ್ಶಿಯಸ್ಲಿ ವಿ ಕಾಂಟ್ ಅಂಡರ್ಸ್ಟ್ಯಾಂಡ್, ಬಟ್ ದ ಹೋಲ್ ಬಾಡಿ ಇಸ್ ಡಿಸೈನ್ಡ್ ಇನ್ ಸಚ್ ಎ ವೇ ದಟ್ ಇಟ್ ಡಸ್ ಸೋ ಮೆನಿ ಥಿಂಗ್ಸ್ ವಿಚ್ ವಿ ಕಾಂಟ್ ಅಂಡರ್ಸ್ಟ್ಯಾಂಡ್. ಎಲ್ಲ ಮಾಡಿ ಅದು ನಮಗೆ ಕೆಲವು ಅಕ್ಷರಗಳನ್ನ ಉಚ್ಚರಿಸೋದಕ್ಕೆ ಸಹಾಯ ಮಾಡುತ್ತೆ. ಪಾಣಿನಿ ನೋಡಿ ಇದನ್ನೆಲ್ಲ ಅಭ್ಯಾಸ ಮಾಡಿದ, ಐಡೆಂಟಿಫೈ ಮಾಡಿದ. ಯೋಗ ಶಕ್ತಿಯಿಂದ ಮಾತ್ರ ಇವೆಲ್ಲ ಸಾಧ್ಯ. ಸುಮ್ನೆ ನಾವು ಕೂತ್ಕೊಂಡು ಹೇಗೆ ನಾವು ಅಕ್ಷರಗಳನ್ನು ಉಚ್ಚರಿಸ್ತೀವಿ ಅಂತ ಐಡೆಂಟಿಫೈ ಮಾಡ್ಬೇಕು ಅಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ಹಾಗೆ ಪಾಣಿನಿ ಅದನ್ನೆಲ್ಲ ಮಾಡಿದ. ಸೊ ಆಭ್ಯಂತರ ಮತ್ತೆ ಬಾಹ್ಯ ಅಂತ ಎರಡು ಪ್ರಯತ್ನ ಇದೆ, ಇದನ್ನು ತಿಳ್ಕೊಂಡಿರ್ಬೇಕು. ಇದೆರಡನ್ನು ಉಚ್ಚಾರಣ ಸ್ಥಾನ ಮತ್ತೆ ಪ್ರಯತ್ನ, ಇದೆರಡನ್ನು ತಿಳ್ಕೊಂಡ್ರೆ ಸರಿಯಾದ ಉಚ್ಚಾರಣೆ ಸಾಧ್ಯ. ಶುರುವಿನಲ್ಲಿ ಸಂಸ್ಕೃತ ಕಲಿತಾ ಇರೋರ್ಗೆ ಇದರ ಜ್ಞಾನ ತುಂಬಾ ಮುಖ್ಯ. ಮುಂದೆ ಇದನ್ನ ಮತ್ತೆ ಮತ್ತೆ ಹೇಳ್ತಾ ಇರಕ್ಕಾಗಲ್ಲ, ಅದಕ್ಕೋಸ್ಕರ. ಸೊ ಇದನ್ನ ತಿಳ್ಕೊಳ್ಳೋಣ. ಆಭ್ಯಂತರ ಪ್ರಯತ್ನಗಳು ಇವು. ಸ್ಪೃಷ್ಟ, ಈಷತ್ ಸ್ಪೃಷ್ಟ, ವಿವೃತ, ಈಷದ್ ವಿವೃತ, ಸಂವೃತ. ಮುಖ್ಯವಾಗಿ ಮುಖಕ್ಕೆ ಸಂಬಂಧಪಟ್ಟಿರುತ್ತೆ. ಮುಖದಲ್ಲೇ ಮುಖ ಮತ್ತೆ ಇಂಟರ್ನಲ್ ಆರ್ಗನ್ಸ್ ಎರಡು ಸೇರಿರುತ್ತೆ. ಅಭ್ಯಂತರ ಅಂದ್ರೆ ಇಂಟರ್ನಲ್, ಮುಖ ಮತ್ತೆ ಇಂಟರ್ನಲ್ ಆರ್ಗನ್ಸ್ ಎರಡೂ ಸೇರಿರುತ್ತೆ. ಇದು ಏನು ಹಾಗಂದ್ರೆ, ಯಾವ್ಯಾವ ಅಕ್ಷರಗಳನ್ನ ಸ್ಪೃಷ್ಟ ಪ್ರಯತ್ನದಿಂದ ನಾವು ಉಚ್ಚರಿಸ್ತೀವಿ ಅನ್ನೋದನ್ನ ಮುಂದೆ ಅರ್ಥ ಮಾಡ್ಕೊಳ್ಳೋಣ. ಬಟ್ ಬೇಸಿಕಲಿ ವಾಟ್ ಡು ದೇ ಮೀನ್ ಅಂತ ಸಿಂಪಲ್ ಆಗಿ ಹೇಳ್ತೀವಿ. ಸ್ಪೃಷ್ಟ ಅಂದ್ರೆ ಟಚ್ ಆಗಿರೋದು ಅಂತ. ಈಶ ಸ್ಪೃಷ್ಟ ಅಂದ್ರೆ ಸ್ವಲ್ಪ ಟಚ್ ಆಗಿರೋದು. ಉಚ್ಚಾರಣೆ ಮಾಡುವ ಆರ್ಗನ್ ಇದೆಯಲ್ಲ, ದಟ್ ಈಸ್ ಯೂಸ್ ಸ್ಲೈಟ್ಲಿ, ಇಟ್ ಹ್ಯಾಸ್ ಟಚ್ಡ್ ಸ್ಲೈಟ್ಲಿ. ವಿವೃತ ಅಂದ್ರೆ ಓಪನ್ ಆಗಿರೋದು, ಅಗಲವಾಗಿ ಓಪನ್ ಆಗಿರೋದು. ಈಷದ್ ವಿವೃತ ಅಂದ್ರೆ ಸ್ವಲ್ಪ ಕಡಿಮೆ ಓಪನ್ ಆಗಿರೋದು. ಸಂವೃತ ಅಂದ್ರೆ ಕವರ್ ಆಗಿರೋದು, ಕವರ್ಡ್. ಕವರ್ ಆಗಿ ಸೌಂಡ್ ಅನ್ನ ಹೇಳ್ತೀವಿ, ಕವರ್ ಮಾಡಿ. ಸ್ವಲ್ಪ ಓಪನ್ ಆಗಿರುತ್ತೆ, ಸ್ವಲ್ಪ ಟಚ್ ಆಗಿರುತ್ತೆ ಕೆಲವು ಆರ್ಗನ್ಗಳು. ಇದೆಲ್ಲ ಬೇರೆ ಬೇರೆ ರೀತಿಲಿ ಪ್ರೊನೌನ್ಸ್ ಮಾಡೋದು. ನಾವು ಅದನ್ನ ಲೆಟರ್ಗಳನ್ನ ಎಕ್ಸಾಂಪಲ್ಸ್ ನ ನೋಡುವಾಗ ನಮ್ಗೆ ಇದು ಸ್ವಲ್ಪ ಮಟ್ಟಿಗೆ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಆರ್ ಅಂಡರ್ಸ್ಟ್ಯಾಂಡ್. ಅಭ್ಯಂತರ ಇಸ್ ಇಂಟರ್ನಲ್, ಇಟ್ ಇಸ್ ನಾಟ್ ಪಾಸಿಬಲ್ ಟು ಎಕ್ಸ್ಪೀರಿಯನ್ಸ್ ಕಂಪ್ಲೀಟ್ಲಿ. ಐಡೆಂಟಿಫೈ ಮಾಡಿ, ಓ ಇದು ಸ್ಪೃಷ್ಟ, ಇದು ಈಶ ಸ್ಪೃಷ್ಟ, ಇದು ಸ್ವಲ್ಪ ಟಚ್ ಆಗಿದೆ, ಇಲ್ಲಿ ಸ್ವಲ್ಪ ಓಪನ್ ಮಾಡಿದೀವಿ, ಈ ತರ ಎಲ್ಲ ಏನಿಲ್ಲ. ನಾವು ಏರ್ ಅನ್ನ, ಬ್ರೆತ್ ಅನ್ನ ಉಪಯೋಗಿಸಿ ಅಕ್ಷರಗಳನ್ನು ಹೇಳಬೇಕಾದ್ರೆ ಎಲ್ಲ ಎಫರ್ಟ್ಸ್ ನ ಹಾಕ್ತಿವಿ. ಇದನ್ನ ತಿಳ್ಕೊಳ್ಬೇಕು. ಈಗ ಹೆಸರುಗಳನ್ನು ನೆನ್ಪಿಟ್ಕೊಳ್ಳಿ ಸದ್ಯಕ್ಕೆ ಸಾಕು. ಬಾಹ್ಯ ಪ್ರಯತ್ನಗಳು, ಎಕ್ಸ್ಟರ್ನಲ್, ಇದನ್ನ ಸ್ವಲ್ಪ ಮಟ್ಟಿಗೆ ನಾವು ಅಬ್ಸರ್ವ್ ಮಾಡಿದ್ರೆ ಐಡೆಂಟಿಫೈ ಮಾಡ್ಬೋದು. ಹಿಯರ್ ಇಟ್ ಇಸ್ ಮೇನ್ಲಿ ದ ಮುಖ. ವಿವಾರ, ಸಂವಾರ, ಶ್ವಾಸ, ನಾದ, ಘೋಷ, ಅಘೋಷ, ಅಲ್ಪ ಪ್ರಾಣ, ಮಹಾಪ್ರಾಣ, ಉದಾತ್ತ, ಅನುದಾತ್ತ, ಸ್ವರಿತ. ಇದರಲ್ಲಿ ಸಮ್ ವರ್ಡ್ಸ್ ಆರ್ ಫೆಮಿಲಿಯರ್. ಉದಾತ್ತ, ಅನುದಾತ್ತ, ಸ್ವರಿತ, ಅಲ್ಪ ಪ್ರಾಣ, ಮಹಾಪ್ರಾಣ ಇವೆಲ್ಲ ಗೊತ್ತಿದೆ. ಇದರ ಅರ್ಥ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಎಕ್ಸ್ಟರ್ನಲ್ ಎಫರ್ಟ್ಸ್ ಅಂತ ಅಂದ್ರೆ ನಮ್ಗೆ ಐಡೆಂಟಿಫೈ ಮಾಡಕ್ ಆಗುತ್ತೆ ಇವನ್ನೆಲ್ಲ. ವಿವಾರ ಅಂದ್ರೆ ಇಲ್ಲೂ ಕೂಡ ಬಾಯಿನ ಸ್ವಲ್ಪ ಜಾಸ್ತಿ ಕಳೆದು ಓಪನ್ ಮಾಡಿ ಹೇಳೋದು. ಸಂವಾರ, ಬಾಯನ್ನ ಮುಚ್ಚಿ, ಪೂರ್ತಿ ಅಲ್ಲ ಸ್ವಲ್ಪ ಮಟ್ಟಿಗೆ ಮುಚ್ಚಿ ಹೇಳುವಂತ ಅಕ್ಷರಗಳು. ಶ್ವಾಸ ಅಂದ್ರೆ ಬ್ರೆತ್ ಅಂತ ಅರ್ಥ. ಎಲ್ಲಿ ಬ್ರೆತ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲಾ ಲೆಟರ್ಸ್ಗಳಿಗೂ ಬ್ರೆತ್ ಬೇಕು. ಇಲ್ಲಿ ಬ್ರೆತ್ ಈಚೆ ಬರೋದು ಫೀಲ್ ಆಗೋ ರೀತಿ ಇರುತ್ತೆ. ನಾದ ಅಂದ್ರೆ ಸೌಂಡ್ ಅಂತ. ಘೋಷ ಅಂದ್ರೆ ಸ್ವಲ್ಪ ದೊಡ್ಡ ಸೌಂಡ್, ಬಿಗರ್ ಸೌಂಡ್. ಅಘೋಷ ಅಂದ್ರೆ ಸ್ವಲ್ಪ ಸೈಲೆಂಟ್ ಆಗಿ, ಜಾಸ್ತಿ ಸೌಂಡ್ ಇಲ್ಲ. ಅಲ್ಪ ಪ್ರಾಣ ಅಂದ್ರೆ ಲೆಸ್ ಬ್ರೆತ್ ಯೂಸ್ ಮಾಡಿ. ಮಹಾಪ್ರಾಣ ಅಂದ್ರೆ ಯೂಸಿಂಗ್ ಮೋರ್ ಬ್ರೆತ್, ದ ಲೆಟರ್ಸ್ ವಿಚ್ ಆರ್ ಪ್ರೊನೌನ್ಸ್ಡ್. ಉದಾತ್ತ, ಅನುದಾತ್ತ, ಸ್ವರಿತ ವಿ ಹ್ಯಾವ್ ಆಲ್ರೆಡಿ ಸ್ಟಡಿಡ್. ಉಚ್ಚೈರುದಾತ್ತ, ನೀಚೈರನುದಾತ್ತ, ಸಮಾಹಾರ ಸ್ವರಿತ ಅಂತ. ಸ್ವಲ್ಪ ಎತ್ತರದ ಧ್ವನಿಯಲ್ಲಿ, ಹೈ ವಾಯ್ಸ್ ಅಲ್ಲಿ ಅಕ್ಷರಗಳನ್ನು ಹೇಳಿದ್ರೆ ಅದು ಉದಾತ್ತ. ಲೋ ವಾಯ್ಸ್ ಅಲ್ಲಿ, ಲೋ ಪಿಚ್ ಅಲ್ಲಿ ಹೇಳಿದ್ರೆ ಅನುದಾತ್ತ. ಸ್ವರಿತ ಅಂದ್ರೆ ಎರಡರದ್ದು ಕಾಂಬಿನೇಷನ್, ಇದು ಸ್ವರಿತ. ಈ ರೀತಿ
ಬಾಹ್ಯ ಪ್ರಯತ್ನಗಳು 11 ಇವೆ, ಅಭ್ಯಂತರ ಪ್ರಯತ್ನಗಳು 5 ಇವೆ. ಈ ಎರಡನ್ನೂ ಉಪಯೋಗಿಸಿ ಅಕ್ಷರಗಳನ್ನ ಉಚ್ಚಾರಣೆ ಮಾಡ್ತೀವಿ. Now, as a summation or conclusion, you can understand when we pronounce a letter, it is pronounced with a particular place of origin. ಒಂದು ಸರಿಯಾದ ಉಚ್ಚಾರಣ ಸ್ಥಾನದಲ್ಲಿ ಅದನ್ನ ಪ್ರೊನೌನ್ಸ್ ಮಾಡ್ತೀವಿ. ಈಗ ಕ ಅಂದ್ರೆ ಕಂಠ, ಥ್ರೋಟ್. ಅದಾದ್ಮೇಲೆ ಅದಕ್ಕೆ ಒಂದು ಆಭ್ಯಂತರ ಪ್ರಯತ್ನ ಇರುತ್ತೆ, ಅದಕ್ಕೆ ಒಂದು ಬಾಹ್ಯ ಪ್ರಯತ್ನ ಇದೆ. ಈ ಮೂರನ್ನು ಕಾನ್ಶಿಯಸ್ ಆಗಿ ನೆನ್ಪಿಟ್ಕೊಂಡು ಆ ಅಕ್ಷರವನ್ನ ನಾವು ಪ್ರೊನೌನ್ಸ್ ಮಾಡಬೇಕು. ಆಗ ಅದರ ಸರಿಯಾದ ಉಚ್ಚಾರಣೆ ಆಗುತ್ತೆ, ಅದರಿಂದ ಸಿಗ್ಬೇಕಾಗಿರೋ ಸರಿಯಾದ ಬೆನಿಫಿಟ್ ನಮ್ಗೆ ಸಿಗುತ್ತೆ. ಎಸ್ಪೆಷಲಿ ಈ ಬೀಜ ಮಂತ್ರಗಳನ್ನೆಲ್ಲ ಹೇಳ್ತಾರೆ ಅಥವಾ ಮಂತ್ರಗಳನ್ನು ಹೇಳ್ತಾರೆ, ಜಪ ಮಾಡ್ತಾರೆ, ಗಾಯತ್ರಿ ಮಂತ್ರ ಹೇಳ್ತೀವಿ. ಅದಕ್ಕೆ ತುಂಬಾ ಇಂಪಾರ್ಟೆಂಟ್. ಕೆಲವು ಕಡೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಹಾಡ್ ಹೇಳಿದಾಗೆ ಗಾಯತ್ರಿ ಮಂತ್ರ ಜೋರಾಗಿ ಹಾಡ್ ಹೇಳ್ದಂಗೆ ಹೇಳ್ತಾ ಇರ್ತಾರೆ. ಅದ್ಯಾರೋ ಹೇಳಿದ್ದಾರೆ, ಅದನ್ನ ರೆಕಾರ್ಡಿಂಗ್ ಎಲ್ಲ ಕಡೆ ಸಿಗುತ್ತೆ, ಪ್ಲೇ ಮಾಡ್ತಾರೆ. ಹಾಡ್ ಹೇಳ್ದಂಗೆ ಮ್ಯೂಸಿಕ್ ಹಾಕಿ ತಬಲಾ ಅದು ಇದು ಎಲ್ಲ ನುಡಿಸಿ ಗಾಯತ್ರಿ ಮಂತ್ರ ಅಲ್ಲ. ಪ್ರತಿ ಒಂದು ಅಕ್ಷರಕ್ಕೂ ಸರಿಯಾದ ಉಚ್ಚಾರಣೆ ಇದೆ. ಹಾಗೆ ಹೇಳಿದ್ರೆ ಮಾತ್ರ ಗಾಯತ್ರಿ ಮಂತ್ರದಿಂದ ಸಿಗ್ಬೇಕಾಗಿರೋ ಬೆನಿಫಿಟ್ ಸಿಗುತ್ತೆ, ಇಲ್ಲಾಂದ್ರೆ ತೊಂದರೆ ಆಗತ್ತೆ. ಅದರ ಕಾಂಪೋಸಿಷನ್ ವಿಶ್ವಾಮಿತ್ರ ಋಷಿಗಳು ಗಾಯತ್ರಿ ಮಂತ್ರನ ಸುಮ್ನೆ ಬರ್ದಿಲ್ಲ, ಯಾರೋ ಹೇಳಿ ಸುಮ್ನೆ ಟೈಮ್ ಪಾಸ್ಗೆ ಅಂತ. ಅದು ಯಾಕಾಗಿ ನಮಗ್ ಬೇಕು ಅನ್ನೋದನ್ನ ಅವ್ರು ಅದರಲ್ಲಿ ಸೈಂಟಿಫಿಕ್ ಆಗಿ ಕಂಡು ಹಿಡಿದು ಹೇಳಿದ್ದಾರೆ. ಹಾಗಾಗಿ ಗಾಯತ್ರಿ ಮಂತ್ರ ಹೇಳಿದ್ರೆ ರೋಗ ರುಜಿನಗಳು ಬರಲ್ಲ. ಜಾಸ್ತಿ ಜಪ ಮಾಡಿದಷ್ಟು ನಮ್ಮಲ್ಲಿ ಒಂದು ತೇಜಸ್ ಜಾಸ್ತಿ ಆಗುತ್ತೆ. ಆಮೇಲೆ ಕಾಯಿಲೆಗಳೆಲ್ಲ ಬಂದ್ರೆ ಕಮ್ಮಿ ಆಗುತ್ತೆ. ಇದೆಲ್ಲ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. ಯಾಕೆ ಅಂದ್ರೆ ಅದರ ಕಾಂಪೋಸಿಷನ್ ಆ ತರ ಇದೆ, ಅದ್ರ ಉಚ್ಚಾರಣೆ ಸರಿಯಾಗಿ ಮಾಡ್ಬೇಕು, ಹಾಡು ಹೇಳಿದಂಗೆ ಹೇಳೋದಲ್ಲ ಜೋರಾಗಿ. ಅದಕ್ಕೆ ಅದೇ ರೀತಿ ಎಲ್ಲಾ ಮಂತ್ರಗಳಲ್ಲೂ ಕೂಡ ಈ ಪ್ರಯತ್ನ ಮತ್ತೆ ಉಚ್ಚಾರಣ ಸ್ಥಾನಗಳನ್ನು ಇಟ್ಕೊಂಡೇ ಸರಿಯಾದ ರೀತಿಯಲ್ಲಿ ಇಫ್ ಯು ಪ್ರೊನೌನ್ಸ್ ದೇ ಗಿವ್ ಅಸ್ ದ ಪ್ರಾಪರ್ ಬೆನಿಫಿಟ್. ಈಗ ಅಮರಕೋಶನ ಬ್ರಹ್ಮನ ವಿವಿಧ ಹೆಸರುಗಳು. ಬ್ರಹ್ಮಾತ್ಮ ಭೂಸುರ ಜ್ಯೇಷ್ಠ ಪರಮೇಷ್ಠಿ ಪಿತಾಮಹ ಹಿರಣ್ಯಗರ್ಭೋ ಲೋಕೇಶ ಸ್ವಯಂಭೂಶ್ಚತುರಾನನಃ. ಬ್ರಹ್ಮಾತ್ಮ ಭೂಸುರ ಜ್ಯೇಷ್ಠ ಪರಮೇಷ್ಠಿ ಪಿತಾಮಹ ಹಿರಣ್ಯಗರ್ಭೋ ಲೋಕೇಶ ಸ್ವಯಂಭೂಶ್ಚತುರಾನನಃ. ಆಮೇಲೆ ಧಾತಾಬ್ಜ ಯೋನಿರ್ದ್ರುಹಿಣೋ ವಿರಿಂಚಿಹಿ ಕಮಲಾಸನಃ ಸ್ರಷ್ಟಾ ಪ್ರಜಾಪತಿರ್ವೇಧ ವಿಧಾತ ವಿಶ್ವಸೃಡ್ವಿಧಿಃ ಶತಾನಂದ ಶತಧೃತಿರ್ವಿರಿಂಚೋಜೋ ವಿರಿಂಚನಃ. ಧಾತಾಬ್ಜ ಯೋನಿರ್ದ್ರುಹಿಣೋ ವಿರಿಂಚಿಃ ಕಮಲಾಸನಃ ಸ್ರಷ್ಟಾ ಪ್ರಜಾಪತಿರ್ವೇಧ ವಿಧಾತ ವಿಶ್ವಸೃಡ್ವಿಧಿಃ ಶತಾನಂದ ಶತಧೃತಿರ್ವಿರಿಂಚೋಜೋ ವಿರಿಂಚನಃ. ಇದು ಬ್ರಹ್ಮನಿಗೆ ಇರುವ ವಿವಿಧ ಹೆಸರುಗಳು. ಇಲ್ಲಿ ಬ್ರಹ್ಮನ್ ಮೊದಲನೇ ಹೆಸರು, ಆತ್ಮಭೂ ಎರಡನೇ ಹೆಸರು, ಸುರಜ್ಯೇಷ್ಠ ಮೂರನೇದು, ಪರಮೇಷ್ಠಿನ್ ನಾಲ್ಕನೇದು, ಪಿತಾಮಹ 5, 6ನೇದು ಹಿರಣ್ಯ ಗರ್ಭ, 7 ಲೋಕೇಶ, 8 ಸ್ವಯಂಭೂ, 9 ಚತುರಾನನ, ಧಾತೃ 10ನೇದು, 11ನೇದು ಅಬ್ಜಯೋನಿ, 12 ದ್ರುಹಿಣ, 13 ವಿರಿಂಚಿ, 14 ಕಮಲಾಸನ, 15 ಸ್ರಷ್ಟೃ, 16 ಪ್ರಜಾಪತಿ, 17 ವೇಧಸ್, 18 ವಿಧಾತೃ, 19th one ವಿಶ್ವಸೃಜ್, 20 ವಿಧಿ, 21 ಶತಾನಂದ, 22 ಶತಧೃತಿ, 23 ವಿರಿಂಚ, 24 ಅಜ, 25 ವಿರಿಂಚನ. ವಿರಿಂಚನ ಅನ್ನೋದು 25. ಇಷ್ಟು ಪದಗಳು, ಇಷ್ಟು ಹೆಸರುಗಳು ಬ್ರಹ್ಮನಿಗೆ ಇವೆ. ಬ್ರಹ್ಮ ಅನ್ನೋ ಪದದ ಸಿನಾನಿಮ್ಸ್, ಈಗ ವಿಷ್ಣು ಸಹಸ್ರನಾಮ ಅಂದ್ರೆ 1000 ಹೆಸರು ಇರುತ್ತೆ. ದಟ್ ಈಸ್ ನಾಟ್ ದ ಸಿನಾನಿಮ್ ಆಕ್ಚುಲಿ. ನೀವು ನೆನ್ಪಿಟ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಅಂದ್ರೆ 1000 ಹೆಸರಿದೆ. ಇದೇನ್ ಸ್ವಲ್ಪನೇ ಹೇಳ್ತಾ ಇದ್ದಾರೆ, ಆಗಲ್ಲ. ದೇ ಆರ್ ನಾಟ್ ಸಿನಾನಿಮ್ಸ್, ದೇ ಆರ್ ಅಡ್ಜೆಕ್ಟಿವ್ಸ್.
ವಿಷ್ಣು ಸಹಸ್ರನಾಮದಲ್ಲಿ ಪ್ರತಿ ಪದನು ವಿಷ್ಣುವನ್ನ ಎಕ್ಸ್ಪ್ಲೈನ್ ಮಾಡುತ್ತೆ, ಡಿಸ್ಕ್ರೈಬ್ ಮಾಡುತ್ತೆ. ಸೊ ಇಟ್ಸ್ ಅ ವಿಶೇಷಣ, ಇಟ್ಸ್ ನಾಟ್ ಅ ಸಿನಾನಿಮ್. ಸೊ ಇಲ್ಲೂ ಅಷ್ಟೇ, ಸಮ್ ಆಫ್ ದ ವರ್ಡ್ಸ್ ಡಿಸ್ಕ್ರೈಬ್ ಹಿಮ್ ಡೆಫಿನೆಟ್ಲಿ, ಬಟ್ ಆಸ್ ಸಿನಾನಿಮ್ಸ್ ವಿ ಕ್ಯಾನ್, ಪರ್ಯಾಯ ಪದಗಳಾಗಿ ಇವುಗಳನ್ನು ನಾವು ತಗೊಳ್ಬಹುದು. ಹಾಗೆ ಅಷ್ಟೇ ಡಿಫರೆನ್ಸ್. ಇದು ಬ್ರಹ್ಮನ ವಿವಿಧ ಹೆಸರುಗಳು. ಈಗ ವಿಷ್ಣುವಿನ ಹೆಸರುಗಳನ್ನ ನೋಡೋಣ. ವಿಷ್ಣುರ್ ನಾರಾಯಣ ಕೃಷ್ಣೋ ವೈಕುಂಠೋ ವಿಷ್ಟರಶ್ರವಾಹ ದಾಮೋದರೋ ಹೃಷಿಕೇಶ ಕೇಶವೋ ಮಾಧವ ಸ್ವಭೂಹು. ವಿಷ್ಣುರ್ ನಾರಾಯಣ ಕೃಷ್ಣೋ ವೈಕುಂಠೋ ವಿಷ್ಟರಶ್ರವಾಹ ದಾಮೋದರೋ ಹೃಷಿಕೇಶ ಕೇಶವೋ ಮಾಧವ ಸ್ವಭೂಹು. ದೈತ್ಯಾರಿಹಿ ಪುಂಡರೀಕಾಕ್ಷೋ ಗೋವಿಂದೋ ಗರುಡಧ್ವಜಃ ಪೀತಾಂಬರೋಚ್ಯುತಶಾಂಗಿ ವಿಶ್ವಕ್ಸೇನೋ ಜನಾರ್ದನಃ. ದೈತ್ಯಾರಿಃ ಪುಂಡರೀಕಾಕ್ಷೋ ಗೋವಿಂದೋ ಗರುಡಧ್ವಜಃ ಪೀತಾಂಬರೋಚ್ಯುತಶಾಂಗಿ ವಿಶ್ವಕ್ಸೇನೋ ಜನಾರ್ದನಃ. ಉಪೇಂದ್ರ ಇಂದ್ರಾವರಜಶ್ಚಕ್ರಪಾಣಿಶ್ಚತುರ್ಭುಜಃ ಪದ್ಮನಾಭೋ ಮಧುರಿಪುರ್ವಾಸುದೇವಸ್ತ್ರಿವಿಕ್ರಮಃ. ಉಪೇಂದ್ರ ಇಂದ್ರಾವರಜಶ್ಚಕ್ರಪಾಣಿಶ್ಚತುರ್ಭುಜಃ ಪದ್ಮನಾಭೋ ಮಧುರಿಪುರ್ವಾಸುದೇವಸ್ತ್ರಿವಿಕ್ರಮಃ. ದೇವಕೀ ನಂದನ ಶೌರಿ ಶ್ರೀಪತಿ ಪುರುಷೋತ್ತಮಃ ವನಮಾಲಿ ಬಲಿಧ್ವಂಸಿ ಕಂಸಾರಾತಿ ರಥೋಕ್ಷಜಃ. ದೇವಕೀ ನಂದನ ಶೌರಿ ಶ್ರೀಪತಿ ಪುರುಷೋತ್ತಮಃ ವನಮಾಲಿ ಬಲಿಧ್ವಂಸಿ ಕಂಸಾರಾತಿ ರಥೋಕ್ಷಜಃ. ವಿಶ್ವಂಭರ ಕೈಟಭಜಿದ್ವಿಧುಃ ಶ್ರೀವತ್ಸಲಾಂಛನಃ ಗದಾಗ್ರಜೋ ಮುಂಚಿಕೇಶೋ ದಾಶಾರ್ಹೋ ದಶರೂಪಭೃತ್. ವಿಶ್ವಂಭರ ಕೈಟಭಜಿದ್ವಿಧುಃ ಶ್ರೀವತ್ಸಲಾಂಛನಃ ಗದಾಗ್ರಜೋ ಮುಂಜಿಕೇಶೋ ದಾಶಾರ್ಹೋ ದಶರೂಪಭೃತ್. ಇದು ವಿಷ್ಣುವಿನ ಹೆಸರುಗಳು. ಇಷ್ಟಿವೆ, 43 ವಿಷ್ಣು, ನಾರಾಯಣ, ಕೃಷ್ಣ, ವೈಕುಂಠ, ವಿಷ್ಟರಶ್ರವಸ್, ದಾಮೋದರ, ಋಷಿಕೇಶ, ಕೇಶವ, ಮಾಧವ, ಸ್ವಭೂ, ದೈತ್ಯಾರಿ, ಪುಂಡರೀಕಾಕ್ಷ, ಗೋವಿಂದ, ಗರುಡಧ್ವಜ, ಪೀತಾಂಬರ, ಅಚ್ಯುತ, ಶಾರ್ಂಗಿನ್, ವಿಶ್ವಕ್ಸೇನ, ಜನಾರ್ದನ, ಉಪೇಂದ್ರ, ಇಂದ್ರಾವರಜ, ಚಕ್ರಪಾಣಿ, ಚತುರ್ಭುಜ, ಪದ್ಮನಾಭ, ಮಧುರಿಪು, ವಾಸುದೇವ, ತ್ರಿವಿಕ್ರಮ, ದೇವಕೀ ನಂದನ, ಶೌರಿ, ಶ್ರೀಪತಿ, ಪುರುಷೋತ್ತಮ, ವನಮಾಲಿನ್, ಬಲಿಧ್ವಂಸಿನ್, ಕಂಸಾರಾತಿ, ಅಧೋಕ್ಷಜ, ವಿಶ್ವಂಭರ, ಕೈಟಭಜಿತ್, ವಿಧು, ಶ್ರೀವತ್ಸಲಾಂಛನ, ಗದಾಗ್ರಜ, ಮುಂಜಿಕೇಶ, ದಾಶಾರ್ಹ, ದಶರೂಪಭೃತ್. ಇವೆಲ್ಲ ಭಗವಾನ್ ವಿಷ್ಣುವಿನ ವಿವಿಧ ಹೆಸರುಗಳು. ಹೀಗೆ ಅಮರಕೋಶದಲ್ಲಿ ಮೊದಲು ದೇವರಿಗೆ ಸಂಬಂಧಪಟ್ಟ ಪದಗಳಿಗೆಲ್ಲ ಸಿನಾನಿಮ್ಸ್ ನ ಹೇಳ್ತಾ ಬರ್ತಾರೆ. ಆಮೇಲೆ ಕಾಮನ್ ವರ್ಡ್ಸ್, ವೊಕ್ಯಾಬ್ಯುಲರಿ ನಾವು ಉಪಯೋಗಿಸ್ತೀವಲ್ಲ, ಅದಕ್ಕೆಲ್ಲ ಸಿನಾನಿಮ್ಸ್ ಹೇಳ್ತಾ ಬರ್ತಾರೆ. ಸೊ ಆರಂಭದಲ್ಲಿ ದೇವರ ಪ್ರಾರ್ಥನೆಯ ರೀತಿಯಲ್ಲಿ ಕೆಲವು ಶ್ಲೋಕಗಳಲ್ಲಿ ದೇವರಿಗೆ ಸಂಬಂಧಪಟ್ಟ ಪದಗಳಿಗೆ ಸಿನಾನಿಮ್ಸ್ ನ ಹೇಳಿದ್ದಾರೆ. ಆಮೇಲೆ ಜನರಲ್ ಕಾಮನ್ ವರ್ಡ್ಸ್ ವಿಚ್ ವಿ ಯೂಸ್ ಇನ್ ಅವರ್ ಡೈಲಿ ಲೈಫ್ ಆರ್ ಎಕ್ಸ್ಪ್ಲೈನ್. ಈ ರೀತಿ ಅಮರಕೋಶನ ಹೇಳಿ ಶ್ಲೋಕನ ಮೆಮರೈಸ್ ಮಾಡಿ ಅಭ್ಯಾಸ ಮಾಡ್ಕೊಳ್ಬೇಕು.